ಬಾಕಿಯಲ್ಲಿ ಕೂಡಲೇ ಪಾವತಿಸಿ ಇಪಿಎಫ್ ಇಎಸ್ಐ ವಂಚನೆ ಮಾಡಿರುವ ಏಜೆನ್ಸಿಗೆ ಧಿಕ್ಕಾರ. ವಾರದ ರಜೆಯನ್ನು ಖಾತ್ರಿಪಡಿಸಿ ಕಾರ್ಮಿಕ ಹಕ್ಕುಗಳನ್ನು ವಂಚನೆ ಮಾಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಯುವಜನ ಮತ್ತು ಕ್ರೀಡಾ ಇಲಾಖೆಯ ಕಾರ್ಮಿಕರ ಫೆಡರೇಷನ್ ಹಾಗೂ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಇವರ ಸಹಯೋಗದಲ್ಲಿ ದಾವಣಗೆರೆ ಜಿಲ್ಲೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆವರಣದಲ್ಲಿ ಹೊರಗುತ್ತಿಗೆ ಕಾರ್ಮಿಕರು ತಮಗೆ ಸಿಕ್ಕಬೇಕಾದ ಸಂಬಳ ಹಾಗೂ ವಾರಕ್ಕೊಂದು ದಿನ ರಜೆ ಹಾಗೂ ಇಎಸ್ಐ ಮತ್ತು ಪಿಎಫ್ ನೀಡುವಂತೆ ಒತ್ತಾಯಿಸಿದರು. ಹಾಗೂ 5 ವರ್ಷಕ್ಕೊಮ್ಮೆ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಿಗೆ ಮಾಡ್ತಾರೆ, ಹಾಗೆ ನಮಗೆ ಕೂಡ ವೇತನವನ್ನು ಹೆಚ್ಚು ಮಾಡಬೇಕಂತ ಕಾರ್ಮಿಕರು ಈ ದಿನ ಬೆಳಗ್ಗೆಯಿಂದ ಪ್ರತಿಭಟನೆಯನ್ನು ಮಾಡುತ್ತಿದ್ದು, ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಾರದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ನನ್ನ ಹೆಸರು ಚಿತ್ತಸ್ವಾಮಿ ಅಂತಂದು AIUTC ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಜಿಲ್ಲಾ ಉಪಾಧ್ಯಕ್ಷ. ಇವತ್ತಿನ ದಿನ ಏನು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯಲ್ಲಿ ಕೆಲಸ ಮಾಡ್ತಂಥವ್ರು, ಅಂದ್ರೆ ಸ್ಟೇಡಿಯಂಗಳಲ್ಲಿ ಸ್ವಚ್ಛತಾ ಸಿಬ್ಬಂದಿ, ಹಾಗೆ ಹಾಸ್ಟೆಲ್ಗಳಲ್ಲಿ ಅಡಿಗೆ ಮಾಡ್ತಂಥವ್ರು, ಹಾಗೆ ಬೆಳಗುತ್ತಿನಲ್ಲೂ ಕೂಡ ತೀರ್ಥರಾಮೇಶ್ವರ ಯುವ ಸಬಲೀಕರಣ ಹಾಸ್ಟೆಲ್ ಏನಿದೆ ಅಲ್ಲಿ ಕೆಲಸ ಮಾಡ್ತಂತ ಕಾರ್ಮಿಕರಿದ್ದಾರೆ. ಹಾಗೆ ಬೇರೆ ಬೇರೆ ಹರಿಹರ, ಜಗಳೂರು, ಚನ್ನಗಿರಿ, ಹೊನ್ನಾಳಿ ತಾಲೂಕುಗಳಿಂದನೂ ಕೂಡ ಕ್ರೀಡಾಂಗಣದಲ್ಲಿ ಕೆಲಸ ಮಾಡ್ತಂತ ಎಲ್ಲಾ ಕಾರ್ಮಿಕರು ಕೂಡ ಇಲ್ಲಿ ನೆರೆದಿದ್ದೀವಿ. ಕಾರಣ ಇಷ್ಟೇನೆ, ಏನು BKR ಸ್ವಾಮಿ ಸೆಕ್ಯೂರಿಟಿ ಏಜೆನ್ಸಿ ಏನಿದ್ದಾರೆ ಅವರು 4 ರಿಂದ 6 ತಿಂಗಳವರೆಗೂ ಸಂಬಳ ಕೊಟ್ಟಿಲ್ಲ. ಹಾಗೇನೆ ತೀರ್ಥರಾಮೇಶ್ವರದಲ್ಲಿ ಏನು ಗಣೇಶ್ ಮತ್ತೆ ಇನ್ನೊಬ್ರು ಏನು ಕೆಲಸ ಮಾಡ್ತಿದ್ದಾರೆ ಲೋಕಪ್ಪ ಅಂತ ಬಿಟ್ಟು ಅವರಿಗೆ 2 ವರ್ಷಗಳಿಂದನೂ ಕೂಡ ಸಂಬಳ ಕೊಟ್ಟಿಲ್ಲ. ಹಾಗೂ ನಮ್ಮ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಳ್ತಾ, ನಮಗೆ ಏಜೆನ್ಸಿಯವರು ಸುಮಾರು 6 ತಿಂಗಳು ಸಂಬಳವನ್ನು ನೀಡಿಲ್ಲ, ಈ ಕೂಡಲೇ ಸಂಬಳವನ್ನು ನೀಡಬೇಕು, ಸಂಬಳವನ್ನು ನೀಡುವವರೆಗೂ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಕಾರ್ಮಿಕರು ನಮ್ಮ ಮಾಧ್ಯಮದ ಮಿತ್ರರಿಗೆ ತಿಳಿಸಿದರು. ಹಾಗೂ ಬಾಕಿ ಇರುವ ವೇತನವನ್ನು ಕೂಡಲೇ ನೀಡಬೇಕು, ಕಾರ್ಮಿಕರಿಗೆ ಪ್ರತಿ ತಿಂಗಳು 5ನೇ ತಾರೀಕಿನೊಳಗೆ ಸಂಬಳ ನೀಡಬೇಕು, ಕಾರ್ಮಿಕರಿಗೆ ವಾರದ ರಜೆ, ತಿಂಗಳ ರಜೆ ಹಾಗೂ ರಾಷ್ಟ್ರೀಯ ಹಬ್ಬಗಳ ರಜೆಯನ್ನು ನೀಡಬೇಕು, ರಜೆ ದಿನಗಳಲ್ಲಿ ಕೆಲಸ ಮಾಡಿಸಿಕೊಂಡಿರುವುದಕ್ಕೆ 2ರಷ್ಟು ತುಟ್ಟಿ ಭತ್ಯೆ ರೂಪದಲ್ಲಿ ವೇತನ ನೀಡಬೇಕು, ಭದ್ರತಾ ಸಿಬ್ಬಂದಿಗಳಿಗೆ ಕೆಲಸದ ಅವಧಿ 8 ಗಂಟೆಗಳಿಗೆ ನಿಗದಿಗೊಳಿಸಬೇಕು, ಸಮವಸ್ತ್ರ ಮತ್ತು ಗುರುತಿನ ಚೀಟಿ ನೀಡಬೇಕು, ಪ್ರತಿ ತಿಂಗಳು ವೇತನ ಚೀಟಿ ನೀಡಬೇಕು. ಹೀಗೆ ಹಲವು ಬೇಡಿಕೆಗಳನ್ನು ಕಾರ್ಮಿಕರು ಪ್ರತಿಪಾದಿಸುತ್ತಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಟೆಂಡರ್ ಪಡೆದುಕೊಂಡ ಏಜೆನ್ಸಿಯವರು ಎಚ್ಚೆತ್ತುಕೊಂಡು ಕಾರ್ಮಿಕರ ಕೂಗಿಗೆ ಸ್ಪಂದಿಸಿ ಅವರಿಗೆ ನೀಡಬೇಕಾದ ಬಾಕಿ ಇರುವ ಸಂಬಳವನ್ನು ಕೂಡಲೇ ನೀಡಿ ಹಾಗೂ ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ತಿಳಿಸುತ್ತೇವೆ. ಗಣೇಶ್ ಅಂತ ನಂದು 2 ವರ್ಷದಿಂದ ಸಂಬಳ ಆಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ಟ್ರೈಕ್ ಮಾಡ್ತೇವೆ ಅಂತ ಹಂಗಾಗಿ ಬಂದಿದ್ದೀವಿ. 2 ವರ್ಷದಿಂದ ಯಾವ ಉದ್ದೇಶ ಕೊಟ್ಟಿಲ್ಲ, ಪೇಮೆಂಟ್ ಹಾಕ್ತೀರಾ ಇವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ಬರೀ ಇದನ್ನೇ ಹೇಳ್ತಿದ್ದಾರೆ. ಕೇಳಿದ್ರೆ ಹಾಕ್ತೇವಪ್ಪ ಈಗ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ರು. ಹಂಗಾಗಿ ಬಿಟ್ರೆ ಸಂಬಳ ಹಾಕಲ್ಲ ಅಂದ್ರೆ ಮತ್ತೆ ಡ್ಯೂಟಿ ಹೋಗೋದು, ಡ್ಯೂಟಿ ಮಾಡಲಿಲ್ಲ ಅಂದ್ರೆ ನೀವು ಯಾಕೆ ಮನೆ ಹೋಗಿಲ್ಲ ಅಂತ ನಮ್ಮ ಇದು ಮಾಡ್ತಾರೆ. ಹಂಗಾಗಿ ಡ್ಯೂಟಿನೂ ಮಾಡಿದ್ವಿ, ಸಂಬಳನ ಕೇಳ್ತಾ ಇದ್ವಿ, ಇನ್ನೂ ಹಾಕಿಲ್ಲ. 2 ವರ್ಷ ಟೋಟಲ್ 2 ವರ್ಷದಿಂದ ಸಂಬಳ ಆಗಿಲ್ಲ. ನಮಗೆ 6 ತಿಂಗಳ ಸ್ಯಾಲರಿ ಏನು ಬಂದಿಲ್ಲ. ನಮಗೆ ನಾವು ಹೊರಬಾರಿ ಕೇಳಿದ್ವಿ, ಈಗ ಕೊಡ್ತೇವೆ, ನಾ ಕೊಡ್ತೇವೆ, ಕೊಡ್ತಾವೆ ಅಂತಲೇ ಹೇಳ್ತಾರೆ. ಅದು ಈಗಿಂದ ಪ್ರಾಬ್ಲಮ್ ಅಲ್ಲ, ಈಗಿಂದ 1 ವರ್ಷ ನಂಗೆ ನಿಲ್ಸಿದ್ರು. ಮತ್ತು ಸಬ್ಸ ಎಲ್ಲರೂ ವೀಕೆಂಡ್ ಬಂದು ಮತ್ತು ಸಬ್ಸ ಒಂದು ಅದು ಹಾಕಿದ್ರು, ಮತ್ತು ಅದೇ ರೀತಿ ಗ್ಯಾಪು ಹೀಗೆ ಮಾಡ್ತಾರೆ. ಸ್ಯಾಲರಿ ಮಾಡೋದು ಭಾಳ ಅನುಕೂಲ ಆಗ್ತದೆ. ಪ್ರತಿ ಸಲ ನಿಮಗೆ ಆಗುತ್ತೆ 6 ತಿಂಗಳು 8 ತಿಂಗಳು ವರ್ಷ ಎಲ್ಲ ಪೇಮೆಂಟು 2022ರಿಂದ ಸ್ಟಾರ್ಟ್ ಆಗಿದೆ. 2022ರಿಂದ ಅವರು 1 ವರ್ಷ ನಿಂತಿದ್ರು, ಅವು 8 ತಿಂಗಳು ಹಾಕಿದ್ರು, ಮತ್ತೆ ಮತ್ತೆ ಒಂದು 6 ತಿಂಗಳು ಹಾಕಿದ್ರು, ಮತ್ತೆ ಗ್ಯಾಪ್ ಮತ್ತೆ ಒಂದು 6 ತಿಂಗಳು ಗ್ಯಾಪ್ ಆಗ್ತಾ ಇಲ್ಲ. ಅದೇ ESIPF ಅಂತ ಎಲ್ಲರ ಮೆಸೇಜ್ ಯಾರು ಕೇಳಿದ್ರೆ ಅವರು ಆರ್ಕೆ ಉತ್ತರ ಕೊಡ್ತಾರೆ. ಎಲ್ಲರ ನಮ್ಮಲ್ಲಿ ಇಂಟೆಸ್ಟ್ ಹಂಗೆ ಹೇಳ್ತಾರೆ. ESI ಸಿಗಲ್ಲ ಅಂದ್ರೆ ಹಾಸ್ಪಿಟಲ್ ಸ್ಪೆಷಾಲಿಟಿ ಸಿಗ್ತಾ ಇಲ್ಲ. ಇಲ್ಲ, ನಾವು ಅದನ್ನ ESI ಕಾರ್ಡ್ ತಗೊಂಡು ಹಳೆ ಕಾರ್ಡ್ ಇರ್ತಿದ್ದು ಅವ್ರು BKR ಕಾರ್ಡ್ ತೋರಿಸಿದ್ವಿ. ಅದನ್ನ ಹೋದಪ್ಪ ಅಂದ್ರೆ ಹಿರಿಯರ್ ಅಷ್ಟೇ ನೋಡ್ಬೋದು. ಮಿಕ್ಕನ ಕಡೆ ನಮ್ಮ ಕಾರ್ಡ್ ಇದ್ದಿದ್ದು ಅದನ್ನ ಕಳಿಸ್ತಾರ. ಹಂಗ ಪ್ರಾಬ್ಲಮ್ ಇಲ್ಲ. ಮಟ್ಟ
APC ಮತ್ತೆ ತಮ್ಮ ಹೆಸರು ಏನಂದ್ರಿ? ವಿನೋದ ವಿನೋದ. ARTC ಕಡೆಯಿಂದ ಬಂದಿದ್ದೀವಿ ನಾವು. ಕಾರ್ಮಿಕರು ಎಲ್ಲಿರ್ತಾರೋ ಅಲ್ಲಿ ನಾವು ಇರ್ತೀವಿ. ಕಾರ್ಮಿಕರ ಪರವಾಗಿ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಇವ್ರೇನು ಏಜೆನ್ಸಿಯವರು VKR ಸ್ವಾಮಿ ಏಜೆನ್ಸಿಯವರು ಇವ್ರಿಗೆ ಕ್ರೀಡಾಪಟು ಏಜೆನ್ಸಿ ಕಾರ್ಮಿಕರು ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಯಾರಿಗೂ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. 6 ತಿಂಗಳಿಂದ ಸಂಬಳ ನಿಲ್ಲಿಸ್ತಿದ್ದಾರೆ. ಆಮೇಲೆ ESI ಕಟ್ತಾ ಇಲ್ಲ, PFನು ಕಟ್ತಾ ಇಲ್ಲ. ಅವರಿಗೆ ಕೇಳಿದ್ರೆ ಈ ತಿಂಗಳಾಗ್ತೀವಿ ಮುಂದಿನ ತಿಂಗಳಾಗ್ತೀವಿ ಅಂತ ಇದೇ ತರ ಸಬೂತ್ ಕೊಡ್ಕೊಂತ ಹೋಗ್ತಿದ್ದಾರೆ. ಯಾರಿಗೂ ಸರಿಯಾಗಿ ಸಂಬಳನೂ ಕೊಡ್ತಾ ಇಲ್ಲ. ಆಮೇಲೆ PF ಇನ್ನು ಕಟ್ಟಿಲ್ಲ. ಪೇಮೆಂಟ್ ಸ್ಲಿಪ್ ಕೊಡ್ತಾರಲ್ಲ ಅದನ್ನು ಕೊಟ್ಟಿಲ್ಲ ಅವರಿಗೆ. ಯಾವುದೇ ಥರದ್ದು ಅಮೌಂಟು ಕೊಡ್ತಾನೆ ಇಲ್ಲ ಅವರಿಗೆ, ಸಂಬಳದ್ದು ಕೊಡ್ತಾ ಇಲ್ಲ ದುಡ್ಡು. ಹಂಗಾಗಿ ಅವ್ರ ಹೆಸರು ಅವರಿಗೆ ಅನ್ಯಾಯ ಆಗಿದೆ. ನಾವು ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಈ ತಿಂಗಳು ಹಾಕ್ತೀವಿ, 3 ತಿಂಗಳದ್ದು ದುಡ್ಡು ಹಾಕ್ತೀವಿ, 3 ದಿನಕ್ಕೆ ಕಾಲಾವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ನಾವು ಅವ್ರಿಗೆ ಕೊಡ್ತಿಲ್ಲ. ಅವ್ರ ದುಡ್ಡು ಹಾಕೋ ಮಟ್ಟ ನಾವು ಕಾಲ ಎತ್ತಳೋದಿಲ್ಲ. ಹೋರಾಟಕ್ಕೆ ಕುಂತೀವಿ ಅಂದಮೇಲೆ ಮುಂದಿಟ್ಟಿದ್ದು ಹಿಂದಕ್ಕೆ ತೆಗಿಯಲ್ಲ ನಾವು. ಅವ್ರು ನಮಗೆ ಅಮೌಂಟ್ 3 ತಿಂಗಳದ್ದಲ್ಲ 6 ತಿಂಗಳದ್ದು ಅಮೌಂಟ್ ಪೂರ್ತಿ ಕ್ಲಿಯರ್ ಆಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಇನ್ಕಿಲಾಬ್ ಜಿಂದಾಬಾದ್, AUTC ಜಿಂದಾಬಾದ್. ಹೊರಗಡೆಗೆ 10 ರೂಪಾಯಿದಂಗ ಇಂಟ್ರೆಸ್ಟ್ ತಗೊಂಡ್ಬಂದು ಇದು ಮಾಡ್ತೀವಿ. ಅದು ಏನ ಕೊಡ್ತಾ ಇಲ್ಲ. ನಮ್ಮ ಇವತ್ತಕತ್ತೆ ಏಜೆನ್ಸಿಯವರು ಏನಾರು ಕೇಳಕ್ ಹೋದ್ರೆ ಇಲ್ಲಿ ಆಫೀಸಿಗೆ ಕಳಿಸ್ತಾರೆ ಸರ್. ನಾವು ಯಾರ ಕಡೆಗೆ ಅಂತ ಹೋಗೋದು? ಇವತ್ತು ನೋಡಿದ್ರೆ ಸಾಯಂಕಾಲ 4 ಗಂಟೆಗೆ ಏಜೆನ್ಸಿಯವ್ರು ಬರ್ತಾರೆ, ಇನ್ನೊಂದ್ರೂ ಬಂದಿಲ್ಲ. ಒಂದು PF ನಟ್ಟು ಕಟ್ಟಲ್ಲ, ಸಂಬಳ ಎಷ್ಟೈತಂತ ಇದು ಮಾಡಲ್ಲ, ಒಂದು ಏಸನ್ ಇಲ್ಲ. ಏನು ಸಹ ಇದು ಇವರಿಗೆ ಏಜೆನ್ಸಿ ಈರಿಗೆ ಕೊಡ್ತಾರೆ ಅಂದ್ರೆ ಹಿರಿಯ ಆಫೀಸ್ನವ್ರು ಏನಾದ್ರು ಶಾಮೀಲ್ ಆಗಿರೋದು ನನ್ನ ಅಭಿಪ್ರಾಯ. ಹೌದಾ ಸರ್? ಅದಕ್ಕಂದ್ರೆ ನನ್ನ ಮಾತನ್ನು ಮುಗಿಸ್ತೇನೆ. ರಿಲೀಸ್ ಆಗಿತ್ತು ಸರ್, 2 ತಿಂಗಳು ಕ್ಲಿಯರ್ ಮಾಡಿದ್ದೀವಿ. ಇನ್ನೂ ಮುಂದಿನ ಇದೆಲ್ಲ VKR ಸರ್ವಿಸ್ ಹೋಗ್ತು ಟೆಂಡರ್ ತಗೊಂಡಿದ್ದಾರೆ ಸರ್, ಅವರು ಕ್ಲಿಯರ್ ಮಾಡಬೇಕು ಸರ್. ನಿಮ್ಮ ಇಲಾಖೆ ಪೇಮೆಂಟ್ ಆಗಿದೆಯಾ? ನಮ್ಮ ಇಲಾಖೆ 2 ತಿಂಗಳಾಗಿತ್ತು ಸರ್, 2 ತಿಂಗಳು ಕ್ಲಿಯರ್. ಈಗ ಅವರು VKR ಸ್ವಾಮಿ ಅವ್ರದ್ದಷ್ಟೇ ಇರೋದು ಈಗ ಏಜೆನ್ಸಿ ಅವರು. ಅವರು ಏಜೆನ್ಸಿ ವಿರುದ್ಧ ಮಾಡ್ತಾ ಇರೋದು ಈಗ? ಏಜೆನ್ಸಿ ವಿರುದ್ಧನೇ ಮಾಡ್ತಾ ಇದ್ದಾರೆ ಸರ್. ಇದು ಇಲಾಖೆ ವಿರುದ್ಧ ಮಾಡಕ್ಕೆ ಆಗಲ್ಲ ಸರ್. ಅವರು ಆದ್ರೆ ನಮ್ಮ ಕಚೇರಿ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಮೇಡಮ್. ಅವರಿಗೆ ಏಜೆನ್ಸಿ ಮತ್ತು ಇಲಾಖೆಯಿಂದನೇ ನಿಮಗೆ ಪೇಮೆಂಟ್ ಮಾಡ್ತಿರೋದು? ಹೌದು ಸರ್, ಅವರು ಟೆಂಡರ್ನವರು ಸರ್. ಟೆಂಡರ್ನವರಿಗೆ ನಾವು ಒಂದು ಚೆಕ್ ಕೊಡ್ತೀವಿ, ಅವರು ಎಲ್ಲರೂ ಅವ್ರವ್ರ ಅಕೌಂಟ್ ಹಾಕ್ತಾರೆ. ಆದ್ರೆ ಏಜೆನ್ಸಿದ ಬೇರೆ ಪೇಮೆಂಟ್ ಆಗುತ್ತೆ, ಇಲಾಖೆಯಿಂದ ಬೇರೆ ಪೇಮೆಂಟ್ ಆಗುತ್ತೆ ಅವರಿಗೆ? ಇಲ್ಲ ಸರ್, ಮತ್ತೆ ಎರಡು ಒಂದೇ ಆಗುತ್ತಾ? 2 ಒಂದೇ ಆಗುತ್ತೆ ಸರ್. ಆದ್ರೆ ತೀರ್ಥರಾಮೇಶ್ವರದಲ್ಲಿ 2 ಕೆಲಸ ಮಾಡ್ತಾರೆ ಸರ್. ಅದು ಸೆಂಟ್ರಲ್ ಗ್ರಾಂಟ್ ಸರ್. ಅವ್ರಿಬ್ಬರಿಗೂ 2 ವರ್ಷದಿಂದ ಸ್ಯಾಲರಿ ಕೊಟ್ಟಿರ್ಲಿಲ್ಲ. ಆದ್ರೆ ನಾವು ಮಾರ್ಚ್ ಅಲ್ಲಿ 7 ಲಕ್ಷ ಬೇಕು ಅಂತ ಹೇಳಿ ಕೇಂದ್ರ ಕಚೇರಿಗೆ ಒಂದು ಲೆಟರ್ ಹಾಕಿದ್ವಿ. 2,50,000 ಕೊಟ್ಟಿದ್ದಾರೆ ಸರ್. ಇನ್ನೊಂದು ವಾರದಲ್ಲಿ ಪೇಮೆಂಟ್ ಮಾಡ್ತೀವಿ. ಗೌರವಧನ ಕೊಡಕ್ ಅಂದ್ರೆ ಹೊರಗುತ್ತಿಗಾದ್ಮೇಲೆ ಕೊಡಕ್ ಬರಲ್ಲ ಸರ್ ಅವ್ರಿಗೆ. ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ಎರಡೇ ಇದಾವ? ಇಲ್ಲ ಸರ್, ಅದು ಸೆಂಟ್ರಲ್ ಗ್ರಾಂಟ್ಸ್. ಇಬ್ಬರು ಕೊಡಬೇಕಾಗಿರೋದು ಸೆಂಟ್ರಲ್ ಗ್ರಾಂಟ್ಸ್. ಅದು ಗೌರವಧನ ಅಂತ ಹೇಳಿ ಕೊಡ್ತೀವಿ. ಏಜೆನ್ಸಿ ಮುಖಾಂತರ ಅವ್ರಿಗೆ ಕೊಡಕ್ ಗೌರವಧನ ಸಂಬಳ ಅಂತ. ಗೌರವ ಸಾಧನ ಎಷ್ಟು ಕೊಡ್ತೀರಿ ಮೇಡಮ್ ಇಲಾಖೆದವರಿಗೆ? ಸರ್ ಅದು ಅಂದ್ರೆ 2 ವರ್ಷದ ಹಿಂದೆ 6,000 ಕೊಟ್ಟಿದ್ದಾರೆ ಸರ್. ಈಗ ರೇಟ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡಿ ನಾನು DC ಸಾಹೇಬ್ರಿಗೆ ಕೈ ಕೊಟ್ಟೆ. ಎಷ್ಟು ದಿನ ಆಯ್ತು ಮೇಡಮ್? ಒಂದು ವಾರ ಆಯ್ತು ಸರ್. ಅಲ್ಲ, ಎಷ್ಟು ತಿಂಗಳು ಆಗಿದೆ ಅಂತ? 1 ವರ್ಷಕ್ಕೆ ಆಗುವಷ್ಟು ಸ್ಯಾಲರಿದು ಅಮೌಂಟ್ ಇದೆ ಸರ್. ಇನ್ನು ಮಿಕ್ಕಿದ ಅಮೌಂಟ್ ಸಹಾಯಧನ ನಿಲ್ಸಿಲ್ಲ ನೀವು? ನಾವು ನಿಲ್ಸಿಲ್ಲ ಸರ್, ಕೊಡ್ತಾನೆ ಇದೀರ ಅವರಿಗೆ? ನಾವು ಕೊಡ್ತಾ ಅಂದ್ರೆ ಸರ್ ಸಹಾಯಧನ ನಿಲ್ಸಿಲ್ಲ ನಾವು. ಅಂದ್ರೆ ಸೆಂಟ್ರಲ್ ಗ್ರಾಂಟ್ಸ್ ಬರ್ಬೇಕಾಗಿತ್ತು, ಅದು ಹೆಡ್ ಆಫೀಸ್ ಇಂದ ಇವಾಗ ಕೊಟ್ಟಿದ್ದಾರೆ ಸರ್. 2.5 ಲಕ್ಷ ಕೊಟ್ಟಿದ್ದಾರೆ. ಆ ಅಮೌಂಟ್ ಅಲ್ಲಿ DC ಸಾಹೇಬರು ಅಂದ್ರೆ ಸ್ಟೇಡಿಯಂ ಅಕೌಂಟ್ ಹಾಕಿರ್ತಾರೆ. ಅದನ್ನ ನಾವು ಇವಾಗ ಸಾಹೇಬ್ ಕಡೆಯಿಂದ ಪರ್ಮಿಷನ್ ತಗೊಂಡು ಪೂರ್ತಿ ಸಂಬಳ ಅವ್ರು ನಿಭಾಯಿಸೋದು ಏಜೆನ್ಸಿ ಮೂಲಕ ನಿಭಾಯಿಸ್ತಾರೆ. ಹೌದು ಸರ್, 27 ಜನಕ್ಕೆ ಏಜೆನ್ಸಿ ಮುಖಾಂತರನೇ ಕೊಡ್ತೀವಿ ಸರ್. ಇನ್ನು 2 ಮಾತ್ರ ನಾವು ಡೈರೆಕ್ಟ್ ಗೌರವಧನ ಕೊಡ್ತೀವಿ. ಕ್ಯಾಮರಾಮನ್ ಹಜರತ್ ಅಲಿ ಜೊತೆ ಎಲ್ ತಿಪ್ಪೇಶ್, ದಾವಣಗೆರೆ. ಪವರ್ ನ್ಯೂಸ್ 1 ಚಾನಲ್ ವರದಿಗಾರ, ದಾವಣಗೆರೆ ಜಿಲ್ಲೆ, ಹರಿಹರ ತಾಲೂಕು, ಹರಿಹರ.